ಇವಾಗ ಊರಿಗೆ ಹೋಗೈತ್ರಿ ಇವತ್ತು. ಹಾಗಾಗಿ ಒಂದಿಷ್ಟು ಬಂದು ಅಡುಗೆ ಮಾಡಿದ್ರೈತೆ ಅಂತ ಹೇಳ್ಕಿಸಿಂದ ಉಪ್ಪಿಟ್ಟು ಮಾಡತ್ತಿದ್ದ. ಒಂದಿಷ್ಟು ಉಳ್ಳಾಗಡ್ಡಿ ಟಮಾಟಿ ಹೋಗಿರ್ತೀನಿ. ಇಲ್ಲ ಊರಿಗೆ ಹೋಗ್ತೇವೆ. ಇಲ್ಲ ಊರಿಗೆ ಹೋಗಲ್ಲ. ಇಲ್ಲ ಇಲ್ಲ ಟಿಫನ್ ಕಟ್ಕೊಂಡು ಹೋಗು. ಟೈಮ್ ಅಂತೂ 9 ಆಗತ್ತೆ ರೀ. ನಾವಂತೂ ಮುಂಜಾನೆನೋ ಅಡುಗೆ ಮಾಡಿ ಬಂದಿದ್ದಿಲ್ಲನೋ. ಒಂದಿಷ್ಟು ಹುಡುಗರು ದವಳ ಸಾಲಿಗೆ ಹೋಗ್ತಾರಂತ ಕೇಸಿಂದ ನಾಷ್ಟ ಮಾಡಿದ್ದ. ಇವತ್ತು ನಾವು ದೇವ್ರಿಗೆ ಹೊಂಟಿದ್ದೇವೆ ರೀ. ಮಾಡ್ಯಾಳಕ್ಕೆ ಹೊಂಟಿದ್ದೇವೆ ಎಲ್ಲಮ್ಮನ ಗುಡಿಗೆ. ಅದಕ್ಕೆ ಹೋಗಿ ಬರ್ಬೇಕಾದ್ರೆ ಲೇಟ್ ಆಯ್ತು ಅಂತೇಳಿ ಕೇಸಿಂದ ಮುಂಜಾನೆ ದೌಡನೆ ಬಂದಿದ್ದೆವು. ಹೋಗಿ ಕಾಯಿ ಹೊಡ್ಕೊಂಡು ಸಮ್ಮಣ ಬಂದ್ರೈತೆ ಅಂಥೇಳಿ ಹೋಗೇನು ಒಂದು ತಾಸಿನ ಹಾದಿ ಇದೆ ರೀ. ಹೋಗ್ಬೇಕಾದ್ರೆ ಒಂದು ಅರ್ಧ ತಾಸು, ಬರಬೇಕಾದ್ರೆ ಒಂದು ಅರ್ಧ ತಾಸು. ಅದ್ರಾಗೆ ಜಲ್ದಿನೇ ಹೋಗ್ಬೋದು. ಆದರೆ ಒಂದು ಸ್ವಲ್ಪ ಹಾದಿ ಅಂತೂ ಭಾಳ ಸುಮಾರು ರೀ. ಹಾಗಾಗಿ ಗಾಡಿ ಅಂತೂ ಹತ್ತಿ ಹೋಗಂಗಿಲ್ಲ, ಸಕಾಸು ಹೋಗ್ಬೇಕಾಗ್ತದ. ಅವರು ಬೇರೆ ಮತ್ತು ಇವತ್ತು ಅಫ್ಜಲ್ಪುರ ಹೋಗೋರಿದ್ರಿ. ಒಂದು ಸ್ವಲ್ಪ ನಮ್ಮದು ಆಧಾರ್ ಕಾರ್ಡಿಂದ ಮತ್ತು ರೇಷನ್ ಕಾರ್ಡಿಂದ ಒಂದು ಸ್ವಲ್ಪ ಏನೋ ಇದು ಆಗಿತ್ತು. ಹಂಗೆ ತಿದ್ದುಪಡಿ ಮಾಡಿಸೋದಿತ್ತು. ಅದಕ್ಕೆ ನಿನ್ನೆ ಹಿಡ್ದು ಅವರು ಹೋಲತ್ತಿದ್ರು. ಒಂದು ಸ್ವಲ್ಪ ನೆಟ್ವರ್ಕ್ ಇಲ್ಲ ಅಂತೇಳಿ ಹೋಗಿದ್ದೇನೋ, ಕೆಲಸ ಆಗಿದ್ದಿಲ್ಲ ನೀನು. ಅದಕ್ಕೆ ಇವತ್ತು ಮತ್ತೆ ಹೋಗ್ಬೇಕಂತೇಳಿ ಕಿಸಿಂದ ಅಂದ್ಕೊಂಡಿದ್ರು. ಮುಂಜಾನೆ ಈ ಕಡೆ ಒಂದು ಹೋಗೋದಿತ್ತಲ್ಲ ರೀ. ಹಾಗಾಗಿ ಮುಂಜಾನೆ ದೌಡನೆ ಹೋಗಿ ಬಂದ್ರೈತೆ ಅಂತೇಳಿ ಅಂದ್ಕೊಂಡಿದ್ವಿ. ಮುಂಜಾನಂತೂ ಅಷ್ಟೊಂದು ದೌಡೇನೋ 7ಕ್ಕೆ ಹೋಗ್ಬೇಕಂದಿದ್ವಿ. 7ಕ್ಕೇನು ಹೋಗೋದಲ್ಲ ಇಲ್ರಿ. ಅದಕ್ಕೆ 8-8:30 ಅಲ್ಲಿದ್ದು ನಮ್ಮೂರಂದ ಬಿಟ್ಟಿದ್ದೆವು. ಇಲ್ಲಿಗೆ ಗುಡಿಗೆ ಬರಬೇಕಾದ್ರಂತೂ ಮತ್ತು 9:30 ಅದು ಆತಿರ್ಬೋದು ರೀ. 9:30 ಆಗಂಗಿಲ್ಲ, ಅಷ್ಟೇ ಆಗ್ತದ. ಜಲ್ದಿ ಹೋಗಿ ಬಂದ್ರೈತೆ. ಮತ್ತು ಆ ಕಡೆ ಬೇರೆ ಹೋಗ್ಬೇಕಲ್ರಿ ಅವರು. ಹಾಗಾಗಿ ದೌಡನೆ ಬಂದೆವು. ಇನ್ನೇನು ಇಲ್ಲೇ ಸನಿ ಬಂದಿದೆ ರೀ. ಇನ್ನೊಂದು ಸ್ವಲ್ಪ ದೂರ ಅದ, ಇನ್ನೊಂದು 10-15 ನಿಮಿಷದ ಎಷ್ಟು ಹಾದಿ ಅದ. ನಾವಂತೂ ಮಾಡ್ಯಾಳಕ್ಕೆ ಇನ್ನು ಈಗ ಬಂದೇವ್ರಿ. ಇನ್ನು ಜಸ್ಟ್ ಈಗ ಒಂದು 5 ನಿಮಿಷ ಆಯಿತು. ಗುಡಿಗೆ ಬರಬೇಕಾದ್ರೆ ಅಂತೂ ಹಂಗೆ ಹಿಂಗೆ ಮಾಡಿ 9:30 ಅಂತ ಆಯ್ತು ರೀ. ಯಾಕಂದ್ರೆ ಹಾದಿ ಅಂತೂ ಒಂದು ಸ್ವಲ್ಪ ಚಲೋ ಇಲ್ಲರಿ. ಹಾದಿ ಸರಿಯಾಗಿಲ್ಲದ ಬಟ್ಟಿಗೆ ಎಷ್ಟೇ ದೌಡ್ ಬಂದ್ರಂತೂ ಜಲ್ದಿ ಬರೋದಂತೂ ಆಗಲ್ಲ. 9:30 ಆಗಿತ್ತು ರೀ ಈಗ ಟೈಮ್. ಅದಕ್ಕೆ ಬಂದು ಒಂದು ಸ್ವಲ್ಪ ದರ್ಶನ ತಗೊಂಡು ಕಾಯಿ ಹೊಡೆದು ಹೋಗ್ಬೇಕು ಅಂತ ಅಂದ್ಕೊಂಡಿವಿ. ಹೋಗ್ಲಿಕ್ಕೆ ಇಷ್ಟ ಆಗ್ತದನ್ರಿ. ಇನ್ನು ಹೀಗೇ ಬಂದಿದ್ದೆವು. ಇವತ್ತು ಮಂಗಳವಾರ ಇತ್ತು ರೀ. ಹಾಗಾಗಿ ಬಂದಿದ್ದೆವು ನಾವು. ದರ್ಶನ ಮಾಡಿ ಹೋದ್ರಾಯ್ತು ಅಂತೇಳಿ ಕೇಸಿಂದ. ಈ ವಿಡಿಯೋಕ್ಕಂತೂ ವಾಯ್ಸ್ ಓವರ್ ಕೊಡ್ಬೇಕಾಯ್ತು ರೀ ನಾನು. ಯಾಕಂದ್ರೆ ಮುಂಜಾನೆ ಹೇಳೋದಾಗ ಬಂದಿದ್ದೇವಲ್ರಿ ನಾವು. ಟೈಮ್ ನೋಡ್ಬೇಕಾದ್ರೆ 9:30 ಆಗಿತ್ತು. ಇನ್ನು ಈಗ ಗುಡಿಯಾಗಂತೂ ಒಂದಿಷ್ಟು ಹಾಡೋದು ಹಚ್ಚಿದ್ರಿ. ಅದಕ್ಕಾಗಿ ವಿಡಿಯೋ ಮಾಡೋಕ್ಕಂತೂ ಬರೋಂಗಿಲ್ಲಲ್ರಿ. ಅದಕ್ಕೆ ನಾನು ಎಲ್ಲ ವಾಯ್ಸ್ ತೆಗೆದ್ಕೇಸಿಂದ ವಾಯ್ಸ್ ಓವರ್ ಕೊಡ್ಲತ್ತಿದ್ದ. ಹೋಗಿ ನಾವು ಕಾಯಿ ಅದು ಹೊಡೆದು ಸ್ವಲ್ಪ ದರ್ಶನ ಮಾಡ್ಕೊಂಡು ಒಂದು 5-10 ನಿಮಿಷ ಕುಂತೇವ್ರಿ. ಕುಂತ್ಕೇಸಿಂದ ಅದಕ್ಕೆ ಮತ್ತೆ ಹೋದ್ರೈತೆ ಅಂತೇಳಿ ಕೇಸಿಂದ ಈಗ ಮತ್ತೊಂದು
ಒಂದು ಸ್ವಲ್ಪ ಒಂದು ಫೋಟೋ ತೊಗೊಂಡು ಎಲ್ಲ ಮುಂದೆ, ಯಾಕಂದ್ರೆ ಎಲ್ಲ ಮುಂದೆ ಫೋಟೋ ಇದ್ದಿದ್ದಿಲ್ಲ ನನ್ನ ಬಲ್ಯಾಕ. ಅದಕ್ಕಾಗಿ ಒಂದು ಫೋಟೋ ತೊಗೊಂಡು ಕಿಸಿಂದ ಇನ್ನೇನು ಹೋದ್ರಾಯ್ತು ಅಂತೇಳಿ ಕಿಸಿಂದ ನಾವು ಮತ್ತು ರಿಪೀಟ ಊರಿಗೆ ಹೊಂಟಿದ್ದೇವೆ ಈಗ. ಮನಗಂಡತ್ತೆ ಹಂಚಿಕೆ ಮನಗಂಡತ್ತೆ ಅಂದ ಒಣಗಿ ಕಟ್ಟಿಗೆಗೆ ಒಣಗಿ ಕಟ್ಟಿಗೆ ಬೇತ್ತವ. ಒಣಗಿ ಕಟ್ಟಿಗೆ ಕಟ್ಟಿಗೆ ನೋಡಿ. ನಡಿ ಅದು ತೆಗಿಯೋದು ಮಮ್ಮ, ಅದು ಇಯರ್ಫೋನ್ಸ್ ಅದು ಒರಿಜಿನಲ್ ತೊಗೋಬೇಕು. ಇವಾಗ ಮತ್ತು ಊರಿಗೆ ಹೊಂಟಿದ್ದೇವೆ ರೀ. ದರ್ಶನ ಅದೆಲ್ಲ ಆಯಿತು. ಒಂದು 5-10 ನಿಮಿಷ ಕುಂತೇವೆ. ಏನು ಬರೋಣ ಜಾಸ್ತಿ ಕುಂದ್ರಲಿಲ್ಲ. ಕಾಯಿ ಹೊಡೆದ ಮಾಡ್ಕಿಸಂದು ಒಂದು 5-10 ನಿಮಿಷ ಕುಂತ ಮತ್ತು ಈಗ ನಮ್ಮೂರಿಗಂತೂ ಹೊಂಟೇವ್ರಿ ಈಗ. ಯಾಕಂದ್ರೆ ಅವ್ರದ್ದು ಒಂದು ಸ್ವಲ್ಪ ಕಡೆ ಕೆಲಸ ಐತಲ್ರಿ, ಹಾಗಾಗಿ ದೌಡ್ ಹೋಗಿ ಬಂದ್ರೈತೆ ಅಂತೇಳಿ ಕಿಸಿಂದ ಬಂದಿದ್ದೆವು. ಹಲೋ ಬಿಡು ಯಾರು
ನಮಸ್ಕಾರ ಎಲ್ಲರೂ ಹೇಗಿದ್ರಿ? ಆರಾಮಿದ್ರಿ? ನಾವು ಕೂಡ ಆರಾಮಿದೆ ನೋಡ್ರಿ. ಟೈಮ್ ಅಂತೂ 11 ಆಗ್ಯದ. ಅಡುಗೆ ಅಂತೂ ಮುಂಜಾನೆ ನಾನು ಒಂದಿಷ್ಟು ನಾಷ್ಟ ಮಾಡಿಟ್ಟು ಹೋಗಿದ್ರಿ. ಯಾಕಂದ್ರೆ ಇವತ್ತು ನಾವು ದೇವ್ರಿಗೆ ಹೋಗಿದ್ದೆವು, ಇಲ್ಲೇ ಎಲ್ಲಮ್ಗೆ ಹೋಗಿದ್ದೆವು. ಅದಕ್ಕೆ ಹೋಗಿ ಬರ್ಲಿಕ್ಕೆ ಲೇಟ್ ಆಯ್ತು ಅಂತ ಕೇಸಿಂದ ಬರೀ ಮುಂಜಾನೆ ಒಂದಿಷ್ಟು ನಾಷ್ಟ ಮಾಡಿಟ್ಟು ಹೋಗಿದ್ದೇವೆ ರೀ. ಇನ್ನೊಂದಿಷ್ಟು ಏನಾರ ಅಡುಗೆ ಮಾಡ್ಬೇಕು ಈಗ. ಯಾರು ಬಾ ಬಾ ತಂಗಿ ಬಾ. ಅಲ್ಲಿ ಇಲ್ಲ ಅಂದ ಮನೆಯಾಗ ನಾವು ಸುಣ್ಣತ್ತಿಲಿ ಹಾಯ್ ಮೊಬೈಲ್ ಇಟ್ಟಿಲ್ ನೋಡು ಕರ್ ಖಾಲಿ ಹೋಗಿರಿ. ನನ್ನ ಬಲಕ್ಕದ ತರ ಪತ್ರ ಹತ್ತೀರಿ ಮುಂಜಾನೆ ಆತ್ರಿ ಮಾಡ್ಯಾಕ ಹೋಗಿ ಮಾರಿ. ₹10 ಅವೇ ತೊಗೊಳ ನೋಡ್ ಪಾಪ್ಯ ನೋಡ ವಾಲತ್ತ ಒಗಾಡಕತ್ತಾನ. ತೆಂಗಿನ ಚಾಕ್ಲೇಟ್ ಹೋಗ್ತೀನ ನೀನು ಹೇಳಿ ನೋಡು ಪಾಪ್ಯ ₹10 ದಿವೇ ತೊಗೊಬೇಡ ಅಂತ ಹೇಳಿ. ಯಾವ ಇದು ನೀರ್ ಕುಡಿ ಅಂದ್ರೆ ಇದಾತಾವ. ನೀರ್ ಕುಡಿಲಾರ್ದ ಗೋಳಿ ತೊಳೋದು ಯಾರು ಹೇಳಿ?